2008ರಲ್ಲಿ ಖರ್ಗೆ ಅವ್ರಿಗೆ ಬೆಂಬಲ ಕೊಡದೆ ಈಚೆ ಬಂದವರು ಯಾರು? ಅದರಲ್ಲಿ ನಮ್ಮ ಮಳವಳ್ಳಿ ತಾಲೂಕಿನ ಮಹಾನ್ ನಾಯಕನೂ ಒಬ್ಬನಿದ್ದಾನೆ. ಖರ್ಗೆ ಅವ್ರಿಗೆ ಸಪೋರ್ಟ್ ಮಾಡದೇ ಇರ್ತಕ್ಕಂಥ ಬೇರೆ ಪಕ್ಷಕ್ಕೆ ಹೆಲಿಕಾಪ್ಟರ್ನಲ್ಲಿ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿದಂಥ ಒಬ್ಬ ನಾಯಕನು ಇದ್ದಾನೆ ಇಲ್ಲಿ. ಇವತ್ತು ಕಾಂಗ್ರೆಸ್ ಕಟ್ಟಾಳೋ ನಾನು, ಕಾಂಗ್ರೆಸ್ ಕಟ್ಟಿರೋನೇ ನಾನು ಈ ಜಿಲ್ಲೆ ರಾಜ್ಯದಲ್ಲಿ. ರಾಹುಲ್ ಗಾಂಧಿ ಲೆಕ್ಕಿಲ್ಲ, ಇದು ಸೋನಿಯಾ ಗಾಂಧಿ ಲೆಕ್ಕಿಲ್ಲ, ಯಾರೂ ಲೆಕ್ಕಕ್ಕಿಲ್ಲ, ಖರ್ಗೆನೂ ಲೆಕ್ಕಕ್ಕಿಲ್ಲ. ನಾನು ಕಟ್ಟಿರೋದು. ಏನಪ್ಪ ಕಟ್ಟಿರೋದು ನೀನು? 2008ರಲ್ಲಿ ಇಂಡಿಪೆಂಡೆಂಟಾಗಿ ಗೆದ್ದು ಖರ್ಗೆ ಅವ್ರ ಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಒಬ್ಬ ದಲಿತ ನಾಯಕನನ್ನು ಅವಮಾನ ಮಾಡಿ ಅನಂತರ ಯಡಿಯೂರಪ್ಪನ ಹತ್ರ ಹೋಗಿ ಯಡಿಯೂರಪ್ಪವ್ರಿಗೆ ಮೂದಲಿಸಿ ಬೈದು ಮತ್ತೆ ಬೇರೆ ಕುಮಾರಸ್ವಾಮಿ ಅವ್ರ ಹತ್ರ ಗೋವಾಗೆ ಹೋಗಿ ಡಿಸ್ಕ್ವಾಲಿಫೈ ಆದಿದ್ದಂಥ ಶಾಸಕ ಇತಿಹಾಸದಲ್ಲಿ ನೀನು. ಡಿಸ್ಕ್ವಾಲಿಫೈ, ಅನರ್ಹ ಆಗಿದ್ದ ವ್ಯಕ್ತಿ ನೀನು. ಕುಮಾರಸ್ವಾಮಿ ಅವರು ಸುಪ್ರೀಂ ಕೋರ್ಟಲ್ಲಿ ಲಾಯರ್ ಕಟ್ಟಿ ನಿಮಗೆ ಜೀವದಾನ ಕೊಟ್ಟರು. ಕುಮಾರಸ್ವಾಮಿ ಏನು ಮಾಡಿದ್ದಾರೆ? ಕುಮಾರಸ್ವಾಮಿ ಏನು ದೇವ್ರ? ನೀನು ಇವತ್ತೇನಾದರೂ ರಾಜಕಾರಣದಲ್ಲಿ ಈ ನೆಲೆಯೂರು ಇದೆಯಾ ಅಂದರೆ ಇದಕ್ಕೆ ಕುಮಾರಸ್ವಾಮಿನೇ ಕಾರಣ. ಇಲ್ಲಾಂದರೆ 2 ಟರ್ಮ್ ನೀನು ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಅವಕಾಶ ಇರಲಿಲ್ಲ. ಕಾನೂನು ಪ್ರಕಾರ ಸ್ಪೀಕರ್ ನೀನು ಸಸ್ಪೆಂಡ್ ಮಾಡಿದರು. ಇವತ್ತು ಕುಮಾರಸ್ವಾಮಿ ಅವ್ರು ಏನು ಮಾಡಿದರು ಅಂತ ಪ್ರಶ್ನೆ ಕೇಳ್ತೀಯಪ್ಪ? ರಾಜ್ಕುಮಾರ ನೀನೇನು ಅಂತ ಗೊತ್ತಿಲ್ವಾ ಈ ಜನಕ್ಕೆ, ಈ ರಾಜ್ಯದ ಜನಕ್ಕೆ? ಮಹಾನ್ ದಲಿತ ಉದ್ಧಾರಣ ರೀತಿಯಲ್ಲಿ ಮಾತಾಡ್ತೀಯಲ್ಲಪ್ಪ. ದಲಿತ ಮುಖ್ಯಮಂತ್ರಿ ಆದರೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ದಲಿತರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಸೀಟ್ ಖಾಲಿ ಇಲ್ಲ ಈಗ ಮುಖ್ಯಮಂತ್ರಿ ಸೀಟು ಅಂತ ಹೇಳ್ತೀಯಲ್ಲ. ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು, ಖರ್ಗೆ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಕೂಗೆದ್ದಿದೆ ಈ ರಾಜ್ಯದಲ್ಲಿ. ಈಗ ಅದಕ್ಕೆ ಹೇಳ್ತೀರಿ ನಿಮ್ಮ ಸ್ಟೇಟ್ಮೆಂಟ್ ಏನು? ಖಾಲಿ ಇಲ್ಲ ಕುರ್ಚಿ. ಇದು ದಲಿತರಿಗೆ ನೀವು ಮಾಡೋ ಸಪೋರ್ಟು. ಇನ್ನೊಬ್ಬ ದಲಿತ ನಾಯಕ ಬೇರೆಯವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದಕ್ಕೆ ಎಲುಬಿಲ್ಲದ ನಾಲಿಗೆ ಇಷ್ಟ ಬಂದಂಗೆ ತಿರುಗಿಸಿ ಮಾತಾಡೋದು. ನಾನೊಬ್ಬ ದಲಿತ ನಾಯಕ, ಪಾಳ್ಯಗಾರ, ಈ ಜಿಲ್ಲೆಗೆ ನನ್ನಂಥ ಪಾಳ್ಯಗಾರ ಯಾರಿದ್ದರು? ಈ ರೀತಿ ಮನೋಭಾವನೆಯನ್ನು ಬೆಳೆಸ್ಕೊಂಡು ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ಅದ್ಭುತದಲ್ಲಿ ಇರಬೇಕಾಗ್ತದೆ. ರಾಜಕಾರಣದಲ್ಲಿ ಯಾರಿಗೂ ಶಾಶ್ವತ ಅಲ್ಲ. ನಿಮಗೆ ಮೊದಲೇ ಶಾಸಕನಾಗಿದ್ದೆ ನಾನು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಳವಳ್ಳಿ ತಾಲೂಕಿನಲ್ಲಿ ಮಾಡಿದ್ದೀನಿ. ನಿಮಗೆ ಮೊದಲೇ ಯಾವುದು ಬೇಕಾದ್ರೆ ಅಂಕಿಅಂಶ ಬೇಕಾದ್ರೆ ತಮಗೆ ಹೇಳಲಿಕ್ಕೆ ಬಯಸ್ತೇನೆ.